Welcome to our YouTube channel. Today we'll start first chapter of class 8th, that is exploring the investigative world of science. So ನಾವು ಇವತ್ತು ಏನು ಮಾಡೋಣ, ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಚಾಪ್ಟರ್ ನೇಮ್ ಯಾವುದು? ಎಕ್ಸ್ಪ್ಲೋರಿಂಗ್ ದ ಇನ್ವೆಸ್ಟಿಗೇಟಿವ್ ವರ್ಲ್ಡ್ ಆಫ್ ಸೈನ್ಸ್. ಇನ್ವೆಸ್ಟಿಗೇಟಿವ್ ಮೀನ್ಸ್ ಅಂದರೆ ನಾವು ಅದಕ್ಕೆ ಸರ್ಚ್ ಮಾಡ್ಬೋದು, ಸರ್ಚ್ ಅನ್ಬೋದು, ಅಥವಾ ನಾವೇನು ಫೈಂಡ್ ಔಟ್ ಮಾಡೋದು. ಏನು ಫೈಂಡ್ ಔಟ್ ಮಾಡೋದಪ್ಪ ಅಂತಂದ್ರೆ ಹೌ ಸೈನ್ಸ್ ಈಸ್ ಕ್ಯೂರಿಯಸ್ ಅಂದರೆ ಹೆಂಗೆ ನಮಗೆ ಅದ್ರ ಬಗ್ಗೆ ತಿಳ್ಕೊಂಬದ ಅಂತ ಹೇಳ್ತೀವಿ ನಾವು. ಇನ್ವೆಸ್ಟಿಗೇಷನ್ ಎದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು, ಸೈನ್ಸ್ ಹೆಂಗೆ ಅದ, ಹೆಂಗೆ ಫಾರ್ಮೇಷನ್ ಆಗ್ಯದ, ಅದರದ್ದು ಡಿಫ್ರೆಂಟ್ ಫ್ಯಾಕ್ಟರ್ಸ್ ಆಸ್ಪೆಕ್ಟ್ಸ್ ಬಗ್ಗೆ ನಾವು ಸ್ಟಡಿ ಮಾಡೋಣ. ರೈಟಾ? ಇಲ್ಲಿ ನೋಡ್ರಿ ಏನು ಕೊಟ್ಟಾನಪ್ಪ ಅಂದ್ರೆ ಡಿಯರ್ ಯಂಗ್ ಸೈಂಟಿಸ್ಟ್ ಅಂತ ಹೇಳ್ತಾ ಇದ್ದಾನೆ. ಏನು ಹೇಳ್ತಾನೆ ನೋಡ್ರಿ, ವೆಲ್ಕಮ್ ಬ್ಯಾಕ್. On the first page of each chapter, we'll find a set of some questions. These are not meant for any exam. They are unique innovations to spark your curiosity to explore the world of science. ಅಂದರೆ ಏನಪ್ಪ ಅಂತ ಹೇಳ್ತಾನೆ ಇಲ್ಲಿ, ಎಲ್ಲ ಚಾಪ್ಟರ್ ಒಳಗೆ ಒಂದು ಸಮ್ ಫ್ಯೂ ಪೇಜಸ್ ಒಳಗೆ, ಫಸ್ಟ್ ಪೇಜ್ ಒಳಗೆ ಏನಾಗ್ತದಪ್ಪ ಅಂತಂದ್ರಲ್ಲಿ ಸಮ್ ಕ್ವಶನ್ಸ್ ಅರೈಸ್ ಮಾಡ್ತಾರೆ. ಇವು ಕ್ವಶನ್ಸ್ಗಳು ಯಾವುದೇ ರೀತಿಯಾಗಿ ನಿಮ್ಮ ಎಕ್ಸಾಮಿಗೆ ಬರೋಲ್ಲ, ಬಟ್ ಏನಾಗ್ತದೆ ನಿಮ್ಮದು ನಾಲೆಜ್ ಮತ್ತು ನಿಮ್ಮದು ಥಿಂಕಿಂಗ್ ಪವರ್ ಏನು ಮಾಡ್ತಾ ಇನ್ಕ್ರೀಸ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾನೆ ಫಸ್ಟ್ ಪ್ಯಾರಾಗ್ರಾಫ್. ಸೊ ನೆಕ್ಸ್ಟ್ ನೋಡಿ ಏನು ಕ್ವಶನ್ ಕೇಳ್ತಾನಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ವೈ ಈಸ್ ಒನ್ ಸೈಡ್ ಆಫ್ ಪೂರಿ ಥಿನ್ನರ್ ದೆನ್ ಅದರ್. ಏನಾಗ್ತದೆ, ಒಂದು ಪೂರಿದು ಒಂದು ಸೈಡ್ ಥಿನ್ನರ್ ಯಾಕದ ಅಂತ ಕೇಳ್ತಾನೆ. ರೈಟಾ? ನೆಕ್ಸ್ಟ್ ಪ್ಯಾರಾಗ್ರಾಫ್ನಾಗ ಏನು ಹೇಳ್ತಾನೆ ನೋಡ್ರಿ, ದೇರ್ ಆರ್ ಮೋರ್ ಗ್ರೇನ್ಸ್ ಆಫ್ ಸ್ಯಾಂಡ್ ಆನ್ ಆಲ್ ದ ಬೀಚಸ್ ಆ್ಯಂಡ್ ಡೆಸರ್ಟ್ ಆಫ್ ದ ವರ್ಲ್ಡ್ ಆರ್ ಮೋರ್ ಸ್ಟಾರ್ಸ್ ಇನ್ ದ ಗ್ಯಾಲಕ್ಸಿ. ನೋಡ್ರಿ ಏನಂತ ಹೇಳ್ತಾನಪ್ಪ ಅಂದ್ರೆ ಒನ್ ಸೈಡ್ ಏನಾಗುತ್ತೆ, ಗ್ರೇನ್ಸ್ ಆಫ್ ಸ್ಯಾಂಡ್ಸ್ ಬಹಳಷ್ಟು ಅವ. ಏನು ಕೇಳ್ತಾನೆ, ಒಂದು ಬೀಚ್ ಸೈಡ್ನಾಗ ಬಹಳಷ್ಟು ಏನವ ಗ್ರೇನ್ಸ್ ಆಫ್ ಸ್ಯಾಂಡ್ ಅವ ಏನು, ಮತ್ತು ಡೆಸರ್ಟ್ ಆಫ್ ದ ವರ್ಲ್ಡ್ನಾಗ, ಮತ್ತು ಅಥವಾ ಏನು ನಮ್ಮ ಸ್ಟಾರ್ಸ್ ಒಳಗೆ ಗ್ಯಾಲಕ್ಸಿಗಳು ಸ್ಟಾರ್ಸ್ಗಳವ. ಇನ್ನು ನಮ್ಮದು ಗ್ಯಾಲಕ್ಸಿ ನಮ್ಮ ಗ್ಯಾಲಕ್ಸಿದು ಏನು, ನಾವು ಯಾವ ಗ್ಯಾಲಕ್ಸಿನಾಗ ಲೀವ್ ಮಾಡ್ತೀವಪ್ಪ ಅಂದ್ರೆ ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ಹೇಳ್ಬೋದು ನಾವು. ನಮ್ಮದು ಗ್ಯಾಲಕ್ಸಿ ನೇಮ್ ಯಾವುದು? ಮಿಲ್ಕಿ ವೇ ಗ್ಯಾಲಕ್ಸಿ. ಸೊ ನೆಕ್ಸ್ಟ್ ಪ್ಯಾರಾಗ್ರಾಫ್ ಏನು ಹೇಳ್ತಾನೆ ನೋಡಿ ಕೇಳ್ರಿ ಇಲ್ಲಿ, ರೈಟ್ ಫ್ರಮ್ ಗ್ರೇಡ್ 6 ವಿ ಹ್ಯಾವ್ ಅಬ್ಸರ್ವ್ ದಟ್ ಇನ್ಕ್ರೆಡಿಬಲ್ ಡೈವರ್ಸಿಟಿ ಆಫ್ ಪ್ಲಾಂಟ್ಸ್ ಆ್ಯಂಡ್ ಎನಿಮಲ್ಸ್ ಅರೌಂಡ್ ಅಸ್. ನೋಡ್ರಿ ಏನಂತಾನ, ನಾವು ಗ್ರೇಡ್ ಸಿಕ್ಸ್ಲಿಂತ ಏನು ಅಬ್ಸರ್ವ್ ಮಾಡಿದ್ದೇವೆ, ಏನು ಸ್ಟಡಿ ಮಾಡಿದ್ದೇವಪ್ಪ ಅಂದ್ರೆ ಡೈವರ್ಸಿಟಿ ಮೀನಿಂಗ್ ಅಂದ್ರೆ ಇಲ್ಲಿ ಏನು ಹೇಳ್ರಿ, ಡೈವರ್ಸಿಟಿ ಅಪ್ಪ ಅಂದ್ರೆ ವರೈಟಿ ಅಂತ ಹೇಳ್ತೇವೆ ನಾವು ಇಲ್ಲಿ. ಈ ಡೈವರ್ಸಿಟಿ ಮೀನಿಂಗ್ ಅಂದ್ರೆ ಇಲ್ಲಿ ವರೈಟಿ ಅಂತ. ವರೈಟಿ ಆಫ್ ಏನು ನೋಡಿದ್ದೇವೆ ನಾವು ಇಲ್ಲಿ, ಪ್ಲ್ಯಾಂಟ್ಸ್ ನೋಡಿದ್ದೇವೆ ಮತ್ತು ಎನಿಮಲ್ಸ್ ನೋಡಿದ್ದೇವೆ. ವೆರೈಟಿ ಆಫ್ ಪ್ಲ್ಯಾಂಟ್ಸ್ ಮತ್ತು ಎನಿಮಲ್ಸ್ ಏನು ನೋಡಿದ್ದೇವೆ ನಾವು ಅಲ್ಲಿ, ನಮ್ಮ ಸರೌಂಡಿಂಗ್ ಮೀಡಿಯಮ್ ಒಳಗೆ ಅಥವಾ ನಮ್ಮ ಸರೌಂಡಿಂಗ್ ಎನ್ವೈರ್ಮೆಂಟ್ ಒಳಗೆ ನೋಡಿದೆವು. ಡೈವರ್ಸಿಟಿ ಮೀನಿಂಗ್ ಏನು ಇಲ್ಲಿ, ವರೈಟಿ, ವೇರಿಯಸ್ ಅಂತ ಹೇಳ್ತೇವೆ ನಾವು ಅಲ್ಲಿ. ನೆಕ್ಸ್ಟ್ ನೋಡ್ರಿ ಏನು ಹೇಳ್ತಾರೆ ಇಲ್ಲಿ, ಫ್ರಮ್ ದ ಡಿಫ್ರೆಂಟ್ ಶೇಪ್ಸ್ ಆಫ್ ಲೀವ್ಸ್ ಟು ದ ಮೆನಿ ಕೈಂಡ್ಸ್ ಆಫ್ ಇನ್ಸೆಕ್ಟ್ಸ್. ನೋಡ್ರಿ ಏನಂತ ಹೇಳ್ತಾರೆ, ನಾವು ಡಿಫ್ರೆಂಟ್ ಕೈಂಡ್ಸ್ ಆಫ್ ಅನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಆಲ್ಸೋ ನೋಡಲ್ದೆ ಸ್ಮಾಲೆಸ್ಟ್ ಏನು ಆರ್ಗನಿಸಮ್ಸ್ ನೋಡಿದ್ದೇವೆ ಅಂತ ಹೇಳ್ತೇವೆ. ಇನ್ಸೆಕ್ಟ್ಸ್ ಬಿ ನೋಡಿದ್ದೀವಿ, ಮತ್ತು ಏನಾಗ್ತದೆ ಸ್ಮಾಲ್ ಆರ್ಗನಿಸಮ್ಸ್ ನೋಡಿವಿ. ಮತ್ತು ನೀವು ನೋಡಿರ್ಬೋದು ನಿಮ್ಮ ಆಜು ಬಾಜು ಏನಾಗಿರ್ತಪ್ಪ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲೀವ್ಸ್ ನೀವು ನೋಡಿರ್ಬೋದು. ಸರ್ಕಲ್ ಒಳಗಿರ್ಬೋದು ಅಂಥದ್ದು, ರೆಕ್ಟ್ಯಾಂಗ್ಯುಲರ್ ಶೇಪ್ನಾಗಿರ್ಬೋದು ಅಂತ ಡಿಫ್ರೆಂಟ್ ಕಲರ್, ಯೆಲ್ಲೋ, ರೆಡ್, ಹಿಂಗೆ ಏನಾಗ್ತದೆ ಡಿಫ್ರೆಂಟ್ ಲೀವ್ಸ್ ಮತ್ತು ನೀವು ಫ್ಲವರ್ಸ್ಗಳು ನೋಡಿರ್ಬೋದು ಅಂತ ಹೇಳ್ತಾನೆ ನಾವು. ಇದೇ ಏನಾಗ್ತದೆ, ಇದೆಲ್ಲ ನಮ್ಮ ನೇಚರ್ ಒಳಗೆ ಪ್ರೆಸೆಂಟ್ ಅದ. ಇವೆಲ್ಲ ನೋಡ್ರಿ ನಿಮಗೇನು ಅನ್ನಿಸ್ತದ, ಇವೆಲ್ಲ ಯಾಕೆ ಈ ಟೈಪ್ ಅವ, ಯಾಕೆ ಇದೇ ಕಲರ್ನಾಗ ಯಾಕವ, ಕೆಲವೊಂದು ಗ್ರೀನ್ ಅವ, ಕೆಲವೊಂದು ರೆಡ್ ಅವ, ಕೆಲವೊಂದು ಯೆಲ್ಲೋ ಅವ, ಕೆಲವೊಂದು ಏನಾಗೋದಪ್ಪ ಅಂತಂದ್ರೆ ಪಿಂಕ್ ಕಲರ್. ನೀವು ಫ್ಲವರ್ಸ್ನಾಗ ನೋಡ್ಬೋದು. ಇಷ್ಟೆಲ್ಲ ವೆರೈಟಿ ಆಫ್ ಕಲರ್ಸ್, ವೆರೈಟಿ ಆಫ್ ಸ್ಟ್ರಕ್ಚರ್ಸ್ ಯಾಕೆ ನೇಚರ್ ಪ್ರೊವೈಡ್ ಮಾಡ್ಯದ, ಹೆಂಗೆ ಮಾಡ್ಯದ ಅಂತ ಇದ್ರ ಬಗ್ಗೆ ನಾವಲ್ಲಿ ಕ್ಯೂರಿಯಾಸಿಟಿ ಹುಡ್ತದೆ ಅಂತ ಹೇಳ್ತಾನೆ ಇಲ್ಲಿ. ನೋಡ್ರಿ ಮುಂದೆ ಏನು ಹೇಳ್ತಾನೆ, ಈಸ್ ದೇರ್ ಸಚ್ ಅ ಕ್ವಶನ್ಸ್ ದಟ್ ಮೇಕ್ಸ್ ಯು ಕ್ಯೂರಿಯಸ್ ಅಬೌಟ್ ದ ವರ್ಲ್ಡ್. ರೈಟಾ? ನಾವು ಹೇಳಿದೆ ಇಷ್ಟೇ ಗ್ಯಾಲಕ್ಸಿ ಯಾಕವ, ಇಷ್ಟೇ ಸ್ಟಾರ್ಸ್ಗಳು ಯಾಕೆ ಅವ, ಮತ್ತು ಲೀವ್ಸ್ಗಳು ಯಾಕೆ ಸೈಜ್ ಡಿಫ್ರೆಂಟ್ ಅವ, ಎನಿಮಲ್ಸ್ ಒಂದು ಬಿಗ್ ಅದ, ಒಂದು ಸ್ಮಾಲ್ ಅದ, ಸೊ ಸಮ್ ಆರ್ಗನಿಸಮ್ಸ್ ನಾವು ನೇಕಡ್ ಐಸ್ಲಿಂತ ನಮಗೆ ಅಬ್ಸರ್ವ್ ಮಾಡ್ಲಿಕ್ಕೆ ಇಷ್ಟೆಲ್ಲ ಯಾಕೆ ವರೈಟಿ, ಡೈವರ್ಸಿಟಿ ಅದ ನಮ್ಮ ನೇಚರ್ನಾಗ. ನಿಮಗೆ ಇವೆಲ್ಲ ಥಿಂಕ್ ಮಾಡಿದ್ರೆ ನಿಮಗೆ ಕ್ಯೂರಿಯಾಸಿಟಿ ಅನ್ಸಲ್ಲ ಅಂತ ಕೇಳ್ತಾನೆ. ನಾವು ಇಲ್ಲಿ ಏನು ಬರಿಬೋದು ಗ್ಯಾಪ್ನಾಗಿಲ್ಲಿ, ಎಸ್ ಇಟ್ ಈಸ್ ವೆರಿ ಕ್ಯೂರಿಯಸ್ ಟು ನೋ. ರೈಟಾ? ಸೊ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಾನೆ ನೆಕ್ಸ್ಟ್ ಪ್ಯಾರಾಗ್ರಾಫ್ನಾಗ, ಅವರ್ ಜರ್ನಿ ವಿತ್ ಕ್ಯೂರಿಯಾಸಿಟಿ ಇನ್ ಟು ದ ವರ್ಲ್ಡ್ ಆಫ್ ಸೈನ್ಸ್ ಕಂಟಿನ್ಯೂಯಸ್ ಇನ್ ಅ ಗ್ರೇಡ್ 8. ಸೊ ನಮ್ದು ಕ್ಯೂರಿಯಾಸಿಟಿ ಅಬೌಟ್ ಸೈನ್ಸ್ ವಿಲ್ ಸ್ಟಾರ್ಟ್ ಫ್ರಮ್ 600 ಅಂತ ಹೇಳ್ತಾನೆ. ನಾವು ಎಲ್ಲಿ ಇಟ್ಕೊಂಡಿದ್ದೆ ಕ್ಯೂರಿಯಾಸಿಟಿ, ನಾವು ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಪ್ಪ ಅಂದ್ರೆ ಗ್ರೇಡ್ 6 ಈಗ ನಾವು ಎಲ್ಲಿಗೆ ಬಂದೀವಿ, ಈಗ ಗ್ರೇಡ್ 8 ಬಂದೀವಿ ಅಂತ ಹೇಳ್ತೀವಿ. ನೋಡ್ರಿ ಏನು ಹೇಳ್ತಾನೆ ಮುಂದ್ಗಡೆ,
ವಿ ಹೋಪ್ ಯು ಬ್ರಿಂಗ್ ಅಲಾಂಗ್ ದ ಸ್ಪಿರಿಟ್ ಆಫ್ ಅಡ್ವೆಂಚರ್ ಆ್ಯಂಡ್ ಎಕ್ಸ್ಪ್ಲೋಷನ್ ದಟ್ ಹ್ಯಾಸ್ ಗೈಡ್ ಅಸ್ ಸೋ ಫಾರ್. ನಾವು ಏನಲ್ಲಿ 6th to 7th ನಾವಲ್ಲಿ ಕ್ಯೂರಿಯಾಸಿಟಿ ಆಫ್ ಸೈನ್ಸ್ ಏನು ಸ್ಟಡಿ ಮಾಡ್ಕೊತ ಬಂದೀವಲ್ಲ, ಅದ್ರ ಕುತೂಹಲ ಅದೆಲ್ಲ ಏನಾಗ್ಯದ ನಮ್ದು ಹಾಗೆ ಕಂಟಿನ್ಯೂಸ್ ಅಂದ್ರೆ ಕ್ಯೂರಿಯಾಸಿಟಿ ಏನಾಗ್ಯದ ಹಾಗೆ ಬರ್ಕೋತ ಬಂದದ ಅಂತ ಹೇಳ್ತಾನೆ ಇಲ್ಲಿ ನೋಡ್ರಿ. ಇನ್ ಗ್ರೇಡ್ 6th ವಿ ಡಿಸ್ಕವರ್ಡ್ ಹೌ ಸೈನ್ಸ್ ಬಿಗಿನ್ಸ್ ವಿತ್ ಅ ವಂಡರ್. ನಾವು ಕ್ಲಾಸ್ 6th ಒಳಗೆ ಏನು ಸ್ಟಡಿ ಮಾಡಿದೇವಪ್ಪ ಅಂದ್ರೆ ನಮ್ಮ ಸೈನ್ಸ್ ಹೆಂಗೆ ಸ್ಟಡಿ ಆಗ್ಯದ, ಸೈನ್ಸ್ ಹೆಂಗೆ ಸ್ಟಡಿ ಎಂಬ ಅಂದ್ರೆ ಹಂಗೆ ಬಿಲ್ಟ್ ಆಗ್ಯದ. ಸೈನ್ಸ್ ಏನಾಗ್ಯದಪ್ಪ, ಸೈನ್ಸ್ ಅಂದ್ರೆ ನಮ್ಮ ಸರೌಂಡಿಂಗ್ ಮೀಡಿಯಮ್ದು ಏನಾಗ್ಯದ ನಮ್ಗೆ ಸೈನ್ಸ್ ಅದ ಅಂತ ಹೇಳ್ತೀವಿ ನಾವು ಅಲ್ಲಿ, ರೈಟಾ. ಆ ಸೈನ್ಸ್ ಏನಾಗ್ಯದಪ್ಪ ಅಂತಂದ್ರೆ ಹ್ಯಾಂಗೆ ಬಿಲ್ಡ್ ಆಯಿತು, ಹ್ಯಾಂಗೆ ನಾವು ಹ್ಯಾಂಗೆ ಥಿಂಗ್ಸ್ ಡೆವಲಪ್ ಮಾಡಿದ್ರಪ್ಪ ಅಂದ್ರೆ ಬೇಸಿಕಲಿ ಏನು ಮಾಡಿದ್ರೆ ದೇ ಆರ್ ಅಬ್ಸರ್ವ್ ದ ಸರೌಂಡಿಂಗ್ ಥಿಂಗ್ಸ್. ಅಂದರೆ ಸೈಂಟಿಸ್ಟ್ಗಳು ಏನು ಮಾಡಿದ್ರು, ಸರೌಂಡಿಂಗ್ ಮೀಡಿಯಮ್ ಅಬ್ಸರ್ವ್ ಮಾಡಿ ಸಮ್ ಫೆನಾಮಿನ ಹೇಳಿದ್ರು. ಫಾರ್ ಎಕ್ಸಾಂಪಲ್ ಹೆಂಗೆ ಪ್ಲೇನ್ ಕಂಡು ಹಿಡಿದ್ರಪ್ಪ ಅಂತಂದ್ರೆ ಪ್ಲೇನ್ ಫೈಂಡ್ ಔಟ್ ಮಾಡಿದ್ರು ಅಂದ್ರೆ ಫಸ್ಟ್ ಏನು ಅಬ್ಸರ್ವ್ ಮಾಡಿದ್ರು, ಮತ್ತು ಬರ್ಡ್ಸ್ಗಳು ಹೆಂಗೆ ಫ್ಲೈ ಮಾಡ್ತಾವೆ ಇದ್ರಾಗ ಸ್ಕೈ ಒಳಗೆ, ಮತ್ತು ಹಾಗೆ ಸಮ್ ಪೇಪರ್ ಪ್ಲೇನ್ಸ್ಗಳು ಏನು ಮಾಡಿದ್ರು ಫ್ಲೈ ಮಾಡೋದು ನೋಡಿ ಆ ಬೇಸ್ ಮೇಲೆ ಏನು ಮಾಡಿದ್ರು, ಏನು ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಪ್ಲೇನ್ಸ್ಗಳು ಏರೋಪ್ಲೇನ್ಸ್ಗಳು ಫೈಂಡ್ ಔಟ್ ಮಾಡಿದ್ರು. ಎಲ್ಲ ಎಲ್ಲಿದ್ದು ಕಲ್ತೇವೆ ನಾವು, ಎಲ್ಲ ನಮ್ಮ ಸರೌಂಡಿಂಗ್ ಮೀಡಿಯಮ್ ಅಬ್ಸರ್ವ್ ಮಾಡಿ ಅಂತ ಹೇಳ್ತೇವೆ ನಾವು, ರೈಟಾ. ಸೊ ನೋಡಿರಿ ಮತ್ತೇನು ಕ್ವಶನ್ ಅಂತಪ್ಪ ಅಂದರೆ ಆ್ಯಂಡ್ ಹೌ ನಾವು ಏನು ಕಲ್ತೇವೆ, ಸೈನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ವೈ ಫಸ್ಟ್ 2 ಕ್ವಶನ್ ಶುಡ್ ಆಸ್ಕ್ ಆಲ್ವೇಸ್. ವೈ ಫಸ್ಟ್ ಒನ್ ಈಸ್ ವೈ ಆ್ಯಂಡ್ ಸೆಕೆಂಡ್ ಒನ್ ಹೌ. ಯಾವಾಗಲೂ ನಾವು ಏನು ಮಾಡಬೇಕು, ಸೈನ್ಸ್ ಸ್ಟಡಿ ಮಾಡಬೇಕಾಗಿತ್ತು, ನಮ್ಮ ಕ್ಯೂರಿಯಾಸಿಟಿ ಬರಬೇಕಾಗಿತ್ತಪ್ಪ ಅಂದ್ರೆ 2 ಕ್ವಶನ್ಸ್ ಯಾವಾಗಲೂ ನಮ್ಮ ಮೈಂಡ್ನಾಗಿರ್ಬೇಕು. ಯಾವಾಗ ಕ್ವಶನ್ಸ ಫಸ್ಟ್ ಯು ಶುಡ್ ಆಲ್ವೇಸ್ ಆಸ್ಕ್ ವೈ, ಯಾಕಂತ ಕೇಳ್ಬೇಕು. ವೈ ಅಂದರೆ ಯಾಕಂತ ಕೇಳ್ಬೇಕು. ಇನ್ನೊಂದು ಏನಾಯ್ತು ಹೌ, ಹೇಗೆ. ಯಾಕೆ ಮತ್ತು ಹೇಗೆ ಇವೆರಡು ಕ್ವಶನ್ ಕೇಳಿದ್ರಪ್ಪ ಅಂದ್ರೆ ನಿಮ್ಮ ಸೈನ್ಸ್ ಒಳಗೇನಾಯ್ತು ಆಟೋಮೆಟಿಕಲಿ ಕ್ಯೂರಿಯಾಸಿಟಿ ತಾನೇ ಬೆಳ್ಕೋತ ಹೋಗ್ತದೆ ನೋಡಿರಿ. ಅದೇ ಹೇಳ್ತಾನೆ ಕ್ವಶನ್ಸ್ ಅಬೌಟ್ ದ ವರ್ಡ್ ಅಸ್. ನಾವು ಅದ್ರ ಬಗ್ಗೆ ಏನು ಮಾಡ್ಬೇಕು, ನಾವು ಕೇಳ್ಕೊತಾ ಇರಬೇಕು. ಯಾಕೆ ನಮ್ಮ ಸರೌಂಡಿಂಗ್ ಹಿಂಗೆ ಅದ, ಹಾಗೆ ಅದ, ಕಲರೇ ಹಿಂಗೆ ಯಾಕದ, ಯಾಕೆ ಸ್ಯಾಂಡ್ ಅಷ್ಟೇ ಸ್ಮಾಲ್ ಅದ, ವೈ ವಾಟ್ರ್ ಯಾಕೆ ಹಾಗೆ, ವಾಟ್ರದ್ದು ಫಾರ್ಮುಲಾ ಏನು, ಹಿಂಗೆ ಸೋ ಮೆನಿ ಥಿಂಗ್ಸ್ ಏನಾಗ್ತದೆ ಆಲ್ವೇಸ್ ಕ್ವಶನ್ಸ್ ಕೇಳ್ಕೊತಾ ಇರಬೇಕಂತ ಹೇಳ್ತಾನೆ ನೋಡಿರಿ. 7th ಗ್ರೇಡ್ ಒಳಗೆ ಏನು ಕೇಳ್ತೀರಿ, ಇನ್ ಗ್ರೇಡ್ 7th ವಿ ಲರ್ನ್ ದಟ್ ಸೈನ್ಸ್ ಈಸ್ ಆಲ್ವೇಸ್ ಇವಾಲ್ವಿಂಗ್. ಇವು ನೋಡ್ರಿ ಏನು ಹೇಳ್ತಾನೆ, ಸೈನ್ಸ್ ಈಸ್ ಆಲ್ವೇಸ್ ಇವಾಲ್ವಿಂಗ್ ಅಂದರೆ ಏನಾಗ್ತದೆ ಇಲ್ಲಿ, ಇದು ನಿಂತಿಲ್ಲ ಅಂತ ಹೇಳ್ತಾನೆ. ಸೈನ್ಸ್ ಯಾವಾಗಲೂ ಒಂದು ಕಡೆ ಸ್ಟಾಪ್ ಆಗಿಲ್ಲ, ಕಾನ್ಸ್ಟೆಂಟ್ ಆಗಿಲ್ಲ, ಇದು ಕಂಟಿನ್ಯೂಸ್ಲಿ ಏನಾಗ್ಯದ ಮೂಮೆಂಟ್ ಆಗ್ಲತ್ತದ. ಸೊ ಮೂಮೆಂಟ್ ಮೀನ್ಸ್ ಇಟ್ ಈಸ್ ಕಂಟಿನ್ಯೂಸ್ಲಿ ಗ್ರೋಯಿಂಗ್. ಸಮಥಿಂಗ್ ಈಸ್ ಡಿಸ್ಕವರಿಂಗ್ ಡೇ ಬೈ ಡೇ, ಅಂದ್ರೆ ಸಮಥಿಂಗ್ ಈಸ್ ಇನೋವೇಷನ್ ಆಗ್ಲತ್ತದ, ಇದು ಯಾವಾಗಲೂ ಸ್ಟಾಪ್ ಆಗಿಲ್ಲ. ಹೆಂಗೆ ಸ್ಟ್ಯಾಂಜೆಂಟ್ ವಾಟರ್ ಇರ್ತದಲ್ಲ ಆ ಟೈಪ್ ಸೈನ್ಸ್ ಯಾವಾಗಲೂ ಏನಾಗಿಲ್ಲ, ಒಂದು ಕಾನ್ಸ್ಟೆಂಟ್ ಪೊಸಿಷನ್ ಆಗಿಲ್ಲ, ಕಂಟಿನ್ಯೂಸ್ಲಿ ಏನಾಗ್ಲತ್ತ ಅಲ್ಲಿ ಇವಾಲ್ವ್ ಆಗ್ಲಿತ್ತದ, ಡೆವಲಪ್ ಆಗ್ಲಿತ್ತದ, ಅಪ್ಗ್ರೇಡ್ ಆಗ್ಲಿತ್ತು. ಸಿಂಪಲ್ ಲ್ಯಾಂಗ್ವೇಜ್ ಒಳಗೆ ಏನಾಗ್ಲತ್ತಪ್ಪ ಅಂತಂದ್ರೆ ಅಪ್ಗ್ರೇಡ್ ಆಗ್ಲಿತ್ತ ಅಂತ ಹೇಳ್ತಾನೆ ಅಲ್ಲಿ. ಸೊ ದಟ್ ಈಚ್ ಆನ್ಸರ್ ಓಪನ್ಸ್ ಅ ನ್ಯೂ ಕ್ವಶನ್ಸ್. ಅದ್ರ ಬಗ್ಗೆ ಒಂದು ಥಿಂಕ್ ಮಾಡಿದ್ರಪ್ಪ ಅಂದ್ರೆ ಅದ್ರ ಆನ್ಸರ್ ಸಿಕ್ತಂದ್ರೂ ಕೂಡ ಏನಾಗ್ತದೆ ನಿಮ್ಗೆ ಹೊಸ ಕ್ವಶನ್ಸ್ ಅದ್ರ ಕ್ವಶನ್ ಮತ್ತು ನಿಮಗೆ ತಲೆ ಹುಡ್ತದೆ ಅಂತ ಹೇಳ್ತಾನೆ ನಾವು. ಆ್ಯಂಡ್ ಹೌ ಅವರ್ ಐಡಿಯಾಸ್ ಕ್ಯಾನ್ ಸ್ಲೋಲಿ ಚೇಂಜ್ ಆ್ಯಸ್ ವಿ ಎಕ್ಸ್ಪ್ಲೋರ್ ದ ಡೀಪರ್. ಯಾವುದೇ ಒಂದು ನೀವು ಸಬ್ಜೆಕ್ಟ್ ಬಗ್ಗೆ ಯಾವುದೇ ಒಂದು ಟಾಪಿಕ್ ಬಗ್ಗೆ ನೀವು ಸ್ಟಡಿ ಮಾಡ್ಕೋತ ಹೋದ್ರೆ ಅದಕ್ಕೆ ಆನ್ಸರ್ ಸಿಗ್ತದೆ, ಮತ್ತು ಅದಕ್ಕೆ ಆನ್ಸರ್ ಸಿಕ್ತಪ್ಪ ಅಂತಂದ್ರೆ ಏನಾಗ್ತದೆ, ಅದಕ್ಕಿಂತ ಡೀಪರ್ ಆಗಿ ಏನು ಮಾಡ್ಕೋತ ಹೋಗ್ತೀರಿ, ನೀವು ಥಿಂಕ್ ಮಾಡ್ಕೋತ ಹೋಗ್ತೀರಿ ಅಂತ ಹೇಳ್ತಾನೆ ನೋಡಿರಿ. ನಾನು ನೆಕ್ಸ್ಟ್ ಏನು ಹೇಳ್ತಾನೆ, ನಾವು ಇನ್ನು ಗ್ರೇಡ್ 8th ಇವೆಲ್ಲ 6th 7thನಾಗ ಕಲ್ತೀರಿ ನೀವು, ರೈಟ್. 8thನಾಗ ಏನು ಕಲಿತೀರಿ, ನಾವು ಇನ್ ಗ್ರೇಡ್ 8th ವಿ ಟೇಕ್ ದ ನೆಕ್ಸ್ಟ್ ಸ್ಟೆಪ್. ಅಂದ್ರೆ ನಾವು ನೆಕ್ಸ್ಟ್ ಫರ್ದರ್ ಇನ್ನೂ ಥಿಂಕಿಂಗ್ ಮಾಡ್ತೀವಿ. ಏನು ಮಾಡ್ತೀವಿ, ಎಂಟರಿಂಗ್ ದ ಇನ್ವೆಸ್ಟಿಗೇಟಿವ್ ವರ್ಲ್ಡ್ ಆಫ್ ಸೈನ್ಸ್. ಅಂದ್ರೆ ನಾವು ಖುದ್ದಾಗಿ ನಾವು ನಮ್ಮ ಸೋಲಿಂತ ನಮ್ಮ ಇಂಟ್ರೆಸ್ಟ್ಲಿಂತ ಏನು ಮಾಡ್ತೀವಿ, ನಾವು ಅಲ್ಲಿ ಇದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತೇವೆ. ವರ್ಲ್ಡ್ ಆಫ್ ಸೈನ್ಸ್ ಬಗ್ಗೆ ಸ್ಟಡಿ ಮಾಡ್ತೇವೆ. ವೇರ್ ವಂಡರ್ ಆ್ಯಂಡ್ ಎವಲ್ಯೂಷನ್ ಕಮ್ ಟುಗೆದರ್ ಟು ಫಾರ್ಮ್ ದ ಹಾರ್ಟ್ ಆಫ್ ಹೌ ಸೈನ್ಸ್ ವರ್ಕ್ಸ್. ಎಲ್ಲ ನಾವು ಅದ್ರ ಬಗ್ಗೆ ಸ್ಟಡಿ ಮತ್ತು ಅದ್ರ ಕ್ಯೂರಿಯಾಸಿಟಿ ವಂಡರ್ ಎಲ್ಲ ಕಲಿಸಿ ಹೆಂಗೆ ಅದು ಇವಲ್ಯೂಷನ್ ಆಗ್ಯದ ಟೈಮ್ ಟು ಟೈಮ್, ಇವೆಲ್ಲ ಏನು ಮಾಡ್ತೇವೆ ಸೈನ್ಸ್ ಒಳಗೆ ಈ ಗ್ರೇಡ್ 8th ಒಳಗೆ ಕಲಿಯೋಣ ಅಂತ ಹೇಳ್ತಾನೆ ನೋಡಿರಿ. ನೆಕ್ಸ್ಟ್ ಪ್ಯಾರಾಗ್ರಾಫ್ನಾಗ ಏನು ಹೇಳ್ತಾನೆ, ವಿ ಡೋಂಟ್ ವಾಂಟ್ ಟು ಜಸ್ಟ್ ಲರ್ನ್ ದ ನ್ಯೂ ಫ್ಯಾಕ್ಟ್ಸ್, ವಿ ವಾಂಟ್ ಟು ಏನಂತ ನಾವು ವಿ ವಾಂಟ್ ಯು ಟು ಲರ್ನ್ ಹೌ ಟು ಫೈಂಡ್ ಅ ನ್ಯೂ ಫ್ಯಾಕ್ಟ್ಸ್. ನೋಡ್ರಿ ಏನು ಹೇಳ್ತಾನವ ಅಂದ್ರೆ ಬರೀ ಇದ್ದಿದ್ದಷ್ಟೇ ಕಲಿಯೋದಲ್ಲ, ಏನಾಗ್ತದೆ, ಯು ಡೋಂಟ್ ವಾಂಟ್ ಟು ಲರ್ನ್ ಅ ನ್ಯೂ ಫ್ಯಾಕ್ಟ್ಸ್, ಅದ್ರ ಬಗ್ಗೆ ಅಷ್ಟೇ ಲಿಮಿಟೇಷನ್ ಕೊಡೋದಿಲ್ಲ. ನೀವೇನಾಗ್ತದೆ ನ್ಯೂ ಥಿಂಗ್ಸ್ನೂ ಕಲಿಬೇಕು, ಪ್ಲಸ್ ಏನು ಮಾಡಬೇಕಿತ್ತು, ನ್ಯೂ ಥಿಂಗ್ಸ್ನೂ ಏನು ಮಾಡ್ಬೋದು ಡಿಸ್ಕವರ್ ಮಾಡೋದಂಥ ಕೆಪಾಸಿಟಿ ಬೆಳೆಸ್ಕೋರಿ ಅಂತ ಹೇಳ್ತಾನೆ. ಬರೀ ಇದ್ದಿದ್ದೇ ಬುಕ್ ನೋಡೇ ಓದೋದಿಲ್ಲ, ಪ್ಲಸ್ ಅದಕ್ಕೆ ಜೊತೆಯಾಗಿ ನಿಮ್ಮದು ಏನಾಗ್ತವೆ ಫ್ಯಾಕ್ಟ್ಸ್ಗಳು ಫೈಂಡ್ ಔಟ್ ಮಾಡಿರಿ ಅಂತ ಹೇಳ್ತಾನೆ. ಅದಕ್ಕೇನು ಕರಿತೀವಲ್ಲ, ಇನ್ವೆಸ್ಟಿಗೇಷನ್ ಅಂತ ಕರಿತೇವೆ. ಇನ್ವೆಸ್ಟಿಗೇಷನ್ ಇನ್ ಸೈನ್ಸ್ ಮೀನ್ಸ್ ಮೋರ್ ದೆನ್ ಜಸ್ಟ್ ಲುಕಿಂಗ್ ಎಟ್ ಸಮಥಿಂಗ್, ನಾಟ್ ಆಸ್ಕಿಂಗ್ ಓನ್ಲಿ ಸಿಂಪಲ್ ಕ್ವಶನ್ಸ್. ನೋಡ್ರಿ ಏನು ಹೇಳ್ತಾನೆ, ಇನ್ವೆಸ್ಟಿಗೇಷನ್ ಇನ್ ಸೈನ್ಸ್ ಮೀನಿಂಗ್ ಏನಾಗ್ತದಪ್ಪ ಅಂದ್ರೆ ಮೋರ್ ದೆನ್ ಜಸ್ಟ್ ಲುಕಿಂಗ್ ಎಟ್ ಸಮಥಿಂಗ್ ಆ್ಯಂಡ್ ಆಸ್ಕಿಂಗ್ ಓನ್ಲಿ ಸಿಂಪಲ್ ಕ್ವಶನ್ಸ್. ಬರೀ ನೋಡೋದಷ್ಟೇ
ಅಲ್ಲ, ಅದ್ರ ಬಗ್ಗೆ ಏನಾಗ್ತದೆ ನೀವು ಕ್ವಶನ್ಸ್ನು ಕೇಳಬೇಕು ಅಂತ ಹೇಳ್ತಾನೆ. ಇನ್ವೆಸ್ಟಿಗೇಷನ್ ಅನ್ನು ಮೀನಿಂಗ್ ಇನ್ ಸೈನ್ಸ್ ಅಂತ ಹೇಳ್ತಾನೆ. ನೋಡ್ರಿ ನೆಕ್ಸ್ಟ್ ಏನು ಹೇಳ್ತಾನೆ, ನಾವು ಯು ಕ್ಯಾನ್ ಆಸ್ಕ್ ಮೋರ್ ಫೋಕಸ್ಡ್ ಕ್ವಶನ್ಸ್ ಆ್ಯಂಡ್ ಡಿಸೈನ್ ವೇ ಟು ಫಸ್ಟ್ ಡೂ ಸಿಂಪಲ್ ಎಕ್ಸ್ಪೆರಿಮೆಂಟ್ ಟು ಆನ್ಸರ್ ದೋಸ್ ಕ್ವಶನ್ಸ್. ನೋಡಿರಿ, ಯಾವುದೇ ಒಂದು ನೀವು ಸರೌಂಡಿಂಗ್ ಒಳಗೆ ಅಥವಾ ನೀವು ಯಾವುದೇ ಒಂದು ಥಿಂಗ್ ಅಥವಾ ಒಂದು ಮಟೀರಿಯಲ್ಸಿಗೆ ನೋಡಿದ್ರಪ್ಪ ಅಂದ್ರೆ ಅದ್ರ ಬಗ್ಗೆ ನೀವು ಡಿಸೈನ್ ಮಾಡ್ಬೇಕು ನಿಮ್ಮ ಮೈಂಡ್ ಒಳಗೆ. ಅದು ಡಿಸೈನ್ ಮಾಡಿ ಅದು ಯಾಕೆ ಹಿಂಗದ, ಅದು ಹಿಂಗೆ ಯಾಕೆ ಬಿಹೇವ್ ಮಾಡ್ತದ, ಅದು ಬಿಹೇವ್ ಮಾಡಲಿಕ್ಕೆ ರೀಸನ್ ಏನು, ಹೀಗೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಏನು ಮಾಡಬೇಕು ನೀವು ಫ್ರೇಮ್ ಮಾಡಬೇಕು ಇದ್ರಾಗ. ಇನ್ನು ಇವರ್ ಬ್ರೈನ್ ಒಳಗೆ ಅಥವಾ ಇನ್ ಯುವರ್ ಮೈಂಡ್ ಒಳಗೆ ಆಲ್ವೇಸ್ ಯು ಹ್ಯಾವ್ ಟು ಟ್ರೈ ಟು ರೇಸ್ ದ ಕ್ವಶನ್. ಅಂದರೆ ಯಾವಾಗಲೂ ನೀವು ರೇಸ್ ಮಾಡ್ಕೋತಾ ಇರಬೇಕು ಕ್ವಶನ್ಸ. ಅಂದರೆ ನಿಮ್ಮದು ನಾಲೆಜ್ ಏನಾಗ್ತದೆ ಇಂಪ್ರೂವ್ಮೆಂಟ್ ಆಗ್ತದ ಅಂತ ಹೇಳ್ತಾನೆ. ಮತ್ತು ಅದು ನಿಮಗೆ ಇಂಟ್ರೆಸ್ಟಿಂಗ್ ಬರ್ತದೆ ಅಂತ ಹೇಳ್ತಾನೆ. ನೋಡಿರಿ ನೆಕ್ಸ್ಟ್ ಏನು ಹೇಳ್ತಾನೆ ನೋಡಿರಿ. ಆ್ಯಂಡ್ ದೆನ್ ಯೂಸ್ ಯುವರ್ ಅಬ್ಸರ್ವೇಷನ್ಸ್ ಟು ಇಂಪ್ರೂವ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಏನು ನೀವು ಬರೀ ಅಲ್ಲಿ ನೋಡಿತ್ತೀರಿ, ಅದು ಕ್ವಶನ್ ಅರೈಸ್ ಮಾಡ್ತೀರಿ, ಬಟ್ ಅದಕ್ಕೆ ಏನೇನು ಚೇಂಜಸ್ ಆಗ್ಲತ್ತದ ಮತ್ತು ನೀವು ಅಬ್ಸರ್ವೇಷನ್ಸ್ ನೋಡಿ ಅದ್ರ ಬಗ್ಗೆ ಏನು ಮಾಡ್ಬೋದು, ನಿಮ್ಗೆ ಭಾಳಷ್ಟು ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ ಅಂತ ಹೇಳ್ತಾನೆ. ನೋಡಿರಿ ಮತ್ತೇನು ಹೇಳ್ತಾನಪ್ಪ, ಸ್ಟೆಪ್ ಬೈ ಸ್ಟೆಪ್ ವಿ ವಿಲ್ ಲರ್ನ್ ಹೌ ಟು ಯೂಸ್ ಕ್ವಶನ್ಸ್ ಆ್ಯಂಡ್ ಆಸ್ ಸ್ಟಾರ್ಟಿಂಗ್ ಪಾಯಿಂಟ್ಸ್ ಟು ಟ್ರೈ ಟು ಅಬ್ಸರ್ವ್ ಕೇರ್ಫುಲಿ. ನೋಡ್ರಿ ನಾವು ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಮಪ್ಪ ಅಂದ್ರೆ ಕಲಿಯಮ್. ಏನು ಸ್ಟಡಿ ಮಾಡೋಣ, ಸ್ಟೆಪ್ ಬೈ ಸ್ಟೆಪ್ ಏನು ಲರ್ನ್ ಮಾಡಮಪ್ಪ ಅಂದ್ರೆ ಫಸ್ಟಿಗೆ ನೀವು ಕ್ವಶನ್ ಹ್ಯಾಂಗೆ ರೇಸ್ ಮಾಡಬೇಕು, ಕ್ವಶನ್ ಹ್ಯಾಂಗೆ ಆ ಟೀಚರ್ಸಿಗೆ ಅಥವಾ ನಿಮ್ಮ ಎಲ್ಡರ್ಸಿಗೆ ಕೇಳಬೇಕಂತ ಹೇಳ್ತಾನವ. ಫಸ್ಟ್ ಏನು ಮಾಡಬೇಕು, ನೀವು ಅಬ್ಸರ್ವ್ ಕೇರ್ಫುಲಿ ಮಾಡಬೇಕು. ಏನು ಅಬ್ಸರ್ವ್ ಕ್ಲೀನ್ ಮಾಡ್ಬೇಕಂದ್ರೆ ಏನಾಗ್ಲಿತ್ತ ಹೆಂಗಾಗ್ಲಿತ್ತ ಅಂತ ಕಂಟಿನ್ಯೂಸ್ಲಿ ಅದಕ್ಕೆ ಅಬ್ಸರ್ವ್ ಮಾಡ್ಬೇಕಂತ ಹೇಳ್ತಾನೆ. ನೋಡಿರಿ ನೆಕ್ಸ್ಟ್ ಏನು ಹೇಳ್ತಾನ, ಎಕ್ಸ್ಪೆರಿಮೆಂಟ್ ಥಾಟ್ಫುಲಿ. ಬರೀ ನೀವು ಎಕ್ಸ್ಪೆರಿಮೆಂಟ್ ಮಾಡೋದಲ್ಲ, ಅದು ಎಕ್ಸ್ಪೆರಿಮೆಂಟ್ ಬರೀ ಒಂದು ಯಾವುದೇ ಒಂದು ಬುಕ್ ನೋಡ್ದೆ ಯಾರೇ ಒಬ್ಬರು ರೆಫರ್ ಮಾಡ್ಯಾರಂತ ಮಾಡೋದಲ್ಲ. ನಿಮ್ಮ ನಾಲೆಜ್ ಮತ್ತು ನಿಮ್ಮ ಥಿಂಕಿಂಗ್ ಏನು ಮಾಡಬೇಕು, ಥಾಟ್ಫುಲಿ ಮಾಡಬೇಕು. ಥಿಂಕ್ ಮಾಡಿ ಅದು ಹೇಗೆ ಬಂತು, ಹೀಗೆ ಬಂತು ಅಂತೆಲ್ಲ ಕ್ವಶನ್ಸ್ ನೀವೇ ಅರೈಸ್ ಮಾಡ್ಕೋಬೇಕಂತ ಹೇಳ್ತಾರೆ. ನೋಡಿರಿ ಮುಂದೆ ಏನು ಹೇಳ್ತಾನೆ, ಆ್ಯಂಡ್ ಎಕ್ಸ್ಪ್ಲೇನ್ ಕ್ಲಿಯರ್ಲಿ ವಾಟ್ ವಿ ಸಿ. ನೋಡಿರಿ ಏನು ಮಾಡತ್ತೀರಿ ಮತ್ತು ಅದು ಏನು ರಿಸಲ್ಟ್ ಬಂತು ಅದ್ರ ಬಗ್ಗೆ ಏನು ಮತ್ತೆ ಫುಲ್ಲಿ ಡೀಟೇಲಾಗಿ ಹೇಳಬೇಕು, ಡೀಟೇಲಾಗಿ ನೋಡಬೇಕು ಅಂತ ಹೇಳ್ತಾನೆ. In doing so, each of you won't just be learners but also investigators. ಅವಾಗ ಬರೀ ಅಷ್ಟೇ ನೀವು ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡತ್ತೀರಿ ಮತ್ತು ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಸ್ಟಡಿ ಮಾಡತ್ತೀರಿ, ಹ್ಯಾಂಗೆ ಬಂತು ಹಿಂಗೆ ಬಂತು ಅಂತೆಲ್ಲ ನೀವು ಸ್ಟಡಿ ಮಾಡತ್ತಿರಲ್ಲ, ನೀವು ಥಿಂಕ್ ಮಾಡತ್ತಿರಲ್ಲ. ಅವಾಗ ನೀವು ಖಾಲಿ ಅಷ್ಟೇ ಲರ್ನರ್ ಆಫ್ ಸೈನ್ಸ್ ಆಗೋದಿಲ್ಲ, ಯು ವಿಲ್ ಆಲ್ಸೋ ಬಿಕಮ್ ಆ ಇನ್ವೆಸ್ಟಿಗೇಟರ್. ಅಂದರೆ ಏನಾಗ್ತಾ, ಬರೀ ನೀವು ಅದೆಲ್ಲ ಮಾಡ್ಕೋತ ಹೋದಿರಿ, ಎಕ್ಸ್ಪ್ಲೇನ್ ಮಾಡ್ಕೋತ ಹೋದಿರಿ, ನೀವು ಬರೀ ಏನಾಗಲ್ಲ, ಬರೀ ಸೈನ್ಸ್ ಅಷ್ಟೇ ಕಲಿತಿಲ್ಲ, ಬಟ್ ನೀವು ಏನಾಗ್ತೀರಿ, ನೀವು ಒಬ್ಬರು ಸೈಂಟಿಸ್ಟ್ ಆಗಿ ಕನ್ವರ್ಟ್ ಆಗ್ತೀರಿ. ಯಾವಾಗ ಆಗ್ತೀರಿ, ಆ ಟೈಪ್ ಆಫ್ ಥಿಂಕ್ ಮಾಡಿದಾಗ ಆ ಸಬ್ಜೆಕ್ಟ್ ಬಗ್ಗೆ ಅಥವಾ ಮಟೀರಿಯಲ್ ಬಗ್ಗೆ ನೀವೇನು ಮಾಡಬೇಕು, ಥಿಂಕಿಂಗ್ ಮಾಡ್ಕೋತಾ ಇರಬೇಕು. ರೈಟಾ? ನೋಡಿರಿ ಮುಂದೆ ಏನು ಹೇಳ್ತಾನೆ, ಎಕ್ಸ್ಪ್ಲೋರಿಂಗ್ ರಿಯಲ್ ವರ್ಲ್ಡ್ ಪಝಲ್ಸ್. ಅಂದರೆ ನೀವು ಏನಾಗ್ತವೆ ಪಝಲ್ಸ್ಗಳು ಸಾಲ್ವ್ ಮಾಡಬೇಕು. ಪಝಲ್ಸ್ಗಳಪ್ಪ ಅಂದ್ರೆ ಈ ಮಟೀರಿಯಲ್ ಯಾಕೆ, ಫಾರ್ ಎಕ್ಸಾಂಪಲ್ ಈಗ ಕಾಪರ್ ವೈರ್ ಅದ ಅಂತ ತಿಳ್ಕೊರಿ. ಈಗ ಇದು ಕಾಪರ್ ವೈರ್ ಏನದ, ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ತೀರಿ. ನೀವು ಅದ್ರ ಬಗ್ಗೆ ಥಿಂಕ್ ಮಾಡಬೇಕು. ಯಾಕೆ ಕಾಪರ್ ವೈರೇ ಒಂದೇ ಗುಡ್ ಕಂಡಕ್ಟರ್ ಅದ, ಅದಕ್ಕೆ ಬಿಟ್ಟು ಬೇರೆ ಏನು ಬೇರೆ ಅವಪ್ಪ ಅಂತಂದ್ರೆ ನಾವು ಕಾಪರ್ ವೈರೇ ಯಾಕೆ ಯೂಸ್ ಮಾಡ್ತೇವೆ. ಇದಕ್ಕೇನದಾಗ ಥಿಂಕಿಂಗ್ ಅಂತ, ಇದರಲ್ಲಿ ಈ ಟೈಪ್ ಆಫ್ ಥಿಂಕಿಂಗ್ ಮಾಡ್ಕೋತ ಹೋದ್ರಪ್ಪ ಅಂತಂದ್ರೆ ಏನಾಗ್ತದೆ, ನಿಮ್ಮದು ಮೈಂಡ್ ಏನಾಗ್ತದೆ, ಶಾರ್ಪ್ ಆಗ್ತದೆ. ನಿಮ್ಮದು ಇಂಟ್ರೆಸ್ಟಿಂಗ್ ಆಫ್ ಸೈನ್ಸ್ ಆಲ್ಸೋ ಏನಾಗ್ತದೆ, ನಿಮಗೆ ಗೊತ್ತಾಗ್ತದೆ, ನಿಮಗೆ ಇಂಟ್ರೆಸ್ಟ್ ಏನಾಗ್ತದೆ, ಹೆಚ್ಚಾಗ್ತದೆ. ದೀಸ್ ಮೇ ರೇಂಜ್ ಫ್ರಮ್ ಎವ್ರಿ ಡೇ ಲೈಫ್ ಲೈಕ್ ವೈ ಡಸ್ ಡೋ ರೈಸಸ್. ಅಂದ್ರೆ ಏನಾಗ್ತದೆ, ನಿಮ್ಮ ಮದರ್ ಏನಾಗ್ತದೆ, ನಿಮ್ಮ ರೋಟಿ ಚಪಾತಿ ಮಾಡೋ ಟೈಮಿಗೆ ಏನಾಗ್ತದೆ, ಅದು ಕಲಸಿಟ್ಟಾಗ ಏನು ವೀಟ್ ಫ್ಲೋರ್ ಕಲಿಸಿದಾಗ ಏನಾಗ್ತದೆ, ನೀವು ಒಂದು 2 ಮಿನಿಟ್ಸ್ ಒಂದು 5 ಮಿನಿಟ್ಸ್ ಬಿಟ್ಟಾಗ ಏನಾಗ್ತದೆ, ಅದ್ರದ್ದು ಸೈಜ್ ಇನ್ಕ್ರಿಮೆಂಟ್ ಆಗ್ತದೆ. ಅದು ಯಾಕೆ ಇನ್ಕ್ರಿಮೆಂಟ್ ಆಗ್ತದೆ ಅಂತ ನೀವು ಕ್ವಶನ್ ಕೇಳ್ಬೋದು. ಟು ದ ಬಿಗ್ಗರ್ ಮಿಸ್ಟ್ರೀಸ್ ಆಫ್ ದ ಅರ್ತ್ ಆ್ಯಂಡ್ ಆಫ್ ಅರ್ತ್ ಬಿಯಾಂಡ್ ಲೈಕ್ ಇಸ್ ದ ಓಲ್ಡ್ ಗೆಟ್ಟಿಂಗ್ ವಾರ್ಮರ್. ಸೊ ನೀವು ಏನಾಗ್ತದಪ್ಪ ಅಂದ್ರೆ ಅರ್ತ್ ಬಗ್ಗೆನು ಯಾಕೆ ನಿಮ್ಗೆ ಕ್ವಶನ್ ಕೇಳ್ಬೋದು, ಅರ್ತ್ ಯಾಕೆ ನಮಗೆ ನವ ಡೇಸ್ ಏನಾಗ್ತದೆ, ಟೆಂಪ್ರೇಚರ್ ರೈಸ್ ಆಗ್ಲತ್ತದ. ರೈಟಾ? ಆ್ಯಂಡ್ ನಮ್ಮದು ಗ್ಯಾಲಕ್ಸಿಗಳು ಎಷ್ಟವ, ಸ್ಟಾರ್ಸ್ಗಳು ಎಷ್ಟವ, ಬರೀ ನಮ್ಮ ಪ್ಲಾನೆಟ್ ಬಿಟ್ಟು ಬೇರೆ ಪ್ಲಾನೆಟಿಗೆ ನಾವು ಲೀವ್ ಮಾಡ್ಬೋದೇನೋ, ನಾವು ಹಂಗೆ ಟ್ರಾವೆಲ್ ಮಾಡ್ಬೋದು, ಯಾವ ಸ್ಪೀಡ್ಲಿಂದ ಟ್ರಾವೆಲ್ ಮಾಡ್ಬೋದು. ಆ್ಯಂಡ್ ನಮ್ಮ ಅರ್ತ್ ಒಳಗೆ ಏನದ, ಅರ್ತ್ ಇನ್ಸೈಡ್ ಏನದ, ಓಷನ್ಸ್ ಒಳಗೆ ಏನದ, ಇವೆಲ್ಲ ಏನಾಗ್ತದೆ ನೀವು ಸ್ಟಡಿ ಮಾಡಬೇಕಂತ ಹೇಳ್ತಾನೆ. ರೈಟಾ? ಓಕೆ. ಸೊ ಇವತ್ತಿನ ಕ್ಲಾಸಿಗೆ ಇಷ್ಟೇ ಸಾಕು ಮಾಡೋಣ. ನೆಕ್ಸ್ಟ್ ಪಾರ್ಟ್ ಒಳಗೆ ಏನು ಮಾಡೋಣ ನಾವು, ಅಲ್ಲಿ ಇನ್ನೂ ಕ್ಲೀನಾಗಿ ನೆಕ್ಸ್ಟ್ ಚಾಪ್ಟರ್ ಬಗ್ಗೆ, ನೆಕ್ಸ್ಟ್ ಪಾರ್ಟ್ ಆಫ್ ದ ಚಾಪ್ಟರ್ ವಿಲ್ ಕಂಟಿನ್ಯೂ. ರೈಟಾ? ಥ್ಯಾಂಕ್ ಯು.